ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ತಾ ಇರ್ಬೋದು, ನಾವು ಫಾರೆಸ್ಟ್ ಏರಿಯಾದಲ್ಲಿ ಹೋಗ್ತಾ ಇದ್ದೀವಿ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದರೆ ಇಲ್ಲೆಲ್ಲ ಎಲಿಫೆಂಟ್ ಎಲ್ಲ ತುಂಬಾ ಇದೆ. ಆ್ಯಂಡ್ ನೇಚರ್ ಮಧ್ಯದಲ್ಲಿ ಇದ್ದೀವಿ ಅಂತ ಅಂದಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಯಾವುದೋ ಫಾರೆಸ್ಟ್ ಏರಿಯಾದಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ ಅಂತ. ಹೌದು, ಹಾಲಿಡೇ ಇತ್ತಲ್ಲ, ಹಾಗಾಗಿ ನಾವು ಎಲ್ಲೂ ಆಚೆ ಹೋಗಲಿಲ್ಲ ಅಂತ ಹೇಳಿ ವಯನಾಡ್ಗೆ ಹೋಗ್ತಾ ಇದ್ವಿ, ರೆಸಾರ್ಟ್ಗೆ ಅಂತ ಹೇಳಿ. ಟ್ರಿಪ್ ಅಂತ 3 days 4 days ಔಟಿಂಗ್ ಎಲ್ಲ ಹೋಗೋಕ್ಕಾಗಲ್ಲ, ಯಾಕಂದರೆ ನನ್ನ ಮಕ್ಕಳು ಇನ್ನೂ ಚಿಕ್ಕವರು, ನನ್ನ ಮಗ ತುಂಬಾ ತುಂಟ, ಹಾಗಾಗಿ ನಾವೆಲ್ಲ ಟ್ರಿಪ್ ಎಲ್ಲ ಹೋಗೋಕ್ಕಾಗಲ್ಲ. ಹಾಗಾಗಿ ರೆಸಾರ್ಟ್ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ನನ್ನ ಮಗ ಮಲ್ಕೊಂಡಿದ್ದಾನೆ, ಪ್ರದೀಪ್ ಡ್ರೈವಿಂಗ್ ಮಾಡ್ತಿದ್ದಾರೆ, ಗೊಂಬೆ ಕೂಡ ಹಿಂದೆ ಮಲ್ಕೊಂಡಿದ್ದಾಳೆ. ಫುಲ್ ಬ್ಯಾಕ್ ಸೀಟ್ ಎಲ್ಲ ಫುಲ್ ಫೋಲ್ಡ್ ಮಾಡಿಬಿಟ್ಟು ಬ್ಲ್ಯಾಂಕೆಟ್ ಎಲ್ಲ ಹಾಕಿ ಬಾಲ್ಸು ಎಲ್ಲ ಇಟ್ಟು ಅವ್ರಿಗೆ ಆರಾಮಾಗಿ ಕಂಫರ್ಟಬಲ್ ಆಗೋ ಥರ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರಲಿ ಅಂತ ಮಾಡಿದ್ವಿ. ಬಟ್ ನನ್ನ ಮಗಳು ಎಂಜಾಯ್ ಮಾಡಿದ್ಲು, ನನ್ನ ಮಗ ಮಾತ್ರ ಅಮ್ಮ ಅಮ್ಮ ಅಂತಲೇ ಕೂತ್ಕೊಂಡ. ನಾವು ಈ ಫಾರೆಸ್ಟ್ ಏರಿಯಾದಲ್ಲಿ ಬಂದಾಗ ಆಲ್ಮೋಸ್ಟ್ 11:30 12 o'clock ಆಗಿತ್ತು. ರೋಡ್ ಸೈಡ್ ಅಂತೂ ತುಂಬಾ ಆನೆಗಳಿತ್ತು. ಅನ್ಫಾರ್ಚುನೇಟ್ಲಿ ನನ್ನ ಮಗ ಮತ್ತು ನನ್ನ ಮಗಳು ಇಬ್ಬರು ಕೂಡ ಮಲ್ಕೊಂಬಿಟ್ಟಿದ್ರು. ನನ್ನ ಮಗಳನ್ನ ಎಷ್ಟು ಎದೊಳಿಸಿದ್ರು ಎದೊಳ್ಳೇ ಇಲ್ಲ, ಮಲ್ಕೊಂಡ್ಲು. ಬಟ್ ನನ್ನ ಮಗ ಲಾಸ್ಟ್ ಮೂಮೆಂಟಲ್ಲಿ ಆನೆಗಳಿದ್ದಂಥ ಎದ್ದ. ಅವನು ಕರ್ನಾಟಕ ಬಾರ್ಡ್ರಲ್ಲಿ ಅಷ್ಟೇ ನಮಗೆ ಆನೆಗಳು ಸಿಕ್ಕಿದ್ದು. ಕೇರಳ ಬಾರ್ಡ್ರನ್ನ ನಾವು ರೀಚ್ ಆಗಿದ್ಮೇಲೆ ನಮಗೆ ಆನೆಗಳೆಲ್ಲ ಏನೂ ಸಿಗಲೇ ಇಲ್ಲ. ಫುಲ್ ಎಮ್ಮೆಗಳು ಆ ಥರ ಎಲ್ಲ ಸಿಕ್ತು. ಆ್ಯಂಡ್ ತುಂಬ ಫಾರೆಸ್ಟ್ ಏರಿಯಾ ಏನು ಕೇರಳದಲ್ಲಿ ಇರಲಿಲ್ಲ. ಸೊ ನಾವಿವಾಗ ಹೋಗ್ತಾ ಇರೋದು ವಯನಾಡಿಗೆ. ನೋಡ್ತಾ ಇರ್ಬೋದು, ಆನೆಗಳಂತೂ ನಿಜವಾಗ್ಲೂ ಫಸ್ಟ್ ಟೈಮ್ ನಾನು ಈ ಥರ ಫಾರೆಸ್ಟ್ ಏರಿಯಾದಲ್ಲಿ ಆನೆಗಳನ್ನ ನೋಡಿದ್ದು. ಇದಕ್ಕೂ ಮುಂಚೆ ನಾನು ಬಂಡೀಪುರಕ್ಕೆಲ್ಲ ತುಂಬ ಸಲ ಹೋಗಿದ್ದೀನಿ. ಬಟ್ ಆನೆನ ಒಂದೇ ಸಲ ನಾನು ನೋಡಿದ್ದು, ಅದು 2 ಆನೆ ಅಷ್ಟೇ ಸಿಕ್ಕಿದ್ದು ನಮಗೆ. ಬರೀ ಜಿಂಕೆಗಳಿತ್ತು. ಇಲ್ಲಂತೂ ಫುಲ್ಲು ಆನೆಗಳೇ ಇದೆ, ಜಿಂಕೆಗಳಂತೂ ಎಲ್ಲೂ ಸಿಗಲಿಲ್ಲ. ನೋಡ್ತಾ ಇರ್ಬೋದು, ರೋಡ್ ಪಕ್ಕನ ಎಷ್ಟೊಂದು ಆನೆಗಳಿರುತ್ತೆ. ನೆಕ್ಸ್ಟ್ ಊಟಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ, ಗೊತ್ತಿಲ್ಲ ಆವಾಗಲೂ ಸಿಗುತ್ತಾ ಏನು ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿತ್ತು. ಹಾಗೆ ಕೆಲವೊಂದೆರಡು ಕಡೆ ನಾವು ನೋಡಿದ್ವಿ, ಈ ಥರ ಕಾರ್ನೆಲ್ಲ ನಿಲ್ಲಿಸಿ ಸೆಲ್ಫಿ ಎಲ್ಲ ತೊಗೊತಾ ಇದ್ರು. ಒಂದು ಕಡೆ ಅಂತೂ ಫಾರೆಸ್ಟ್ ಆಫೀಸರ್ ಅವ್ರಿಗೆ ಫೈನೇ ಹಾಕಿದ್ರು. ಅವರು ಕೂಡ ವಾಚ್ ಮಾಡ್ತಾ ಇರ್ತಾರೆ, ಟ್ರಾವೆಲ್ ಮಾಡ್ತಾ ಇರ್ತಾರೆ ಫುಲ್ ರೋಡಲ್ಲೆಲ್ಲ. ಯಾರಾದರೂ ಈ ಥರ ರೋಡ್ ಮಧ್ಯೆ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗಿಯೋದೆಲ್ಲ ಅಲೋ ಇಲ್ಲ. ಬಟ್ ಆದರೂ ನಮ್ಮ ಜನಗಳು ಕೇಳೋದೇ ಇಲ್ಲ. ಇದರಿಂದ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಕೆಲವೊಂದು ಟೈಮಲ್ಲಿ. ಇಲ್ಲಿಗೆ ನಮ್ಮದು ಕರ್ನಾಟಕ ಬಾರ್ಡ್ರ್ ಎಂಡ್ ಆಯಿತು. ಇನ್ನೇನಿದ್ರು ಕೇರಳ ಬಾರ್ಡ್ರ್ ನಮಗೆ ಇಲ್ಲಿ ಸಿಗೋದು. ಅಲ್ಲಂತೂ ನಮಗೆ ಆನೆಗಳಾಗಲಿ ಯಾವುದೇ ಆಗಲಿ ಏನೂ ಸಿಗಲೇ ಇಲ್ಲ. ಸ್ವಲ್ಪ ಅಷ್ಟೇ ಟ್ರಾವೆಲ್. ಬಟ್ ಕರ್ನಾಟಕದಲ್ಲಿ ನಾವು ಫಾರೆಸ್ಟ್ ಏರಿಯಾದಲ್ಲಿ ಕೇರಳಗೆ ಹೋಗಬೇಕು ಅಂತ ಹೇಳಿದ್ರೆ, ಅಂದರೆ ವಯನಾಡ್ಗೆ ಹೋಗಬೇಕು ಅಂತ ಹೇಳಿದ್ರೆ 40 kilometers ಟ್ರಾವೆಲ್ ಮಾಡ್ತೀವಿ ಫಾರೆಸ್ಟಲ್ಲಿ. ತುಂಬಾ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಶಬರಿಮಲೆ ಯಾತ್ರೆಗೆ ಹೋಗೋದಕ್ಕೆ ಅಂತ ಹೋಗುವಂಥ ಜನಗಳಿಗೋಸ್ಕರ ರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಪ್ಲೇಸ್ ಇದೆ. ಹಾಗೆ ಕೂಡ ದೇವಸ್ಥಾನವೂ ಇದೆ. ದೇವಸ್ಥಾನ ಪಕ್ಕನೇ ಕೂಡ ರಿವರ್ ಎಲ್ಲ ಇದೆ, ಚೆನ್ನಾಗಿ ಆಟ ಎಲ್ಲ ಆಡ್ಬೋದು. ಬಟ್ ನಮಗೆ ಟೈಮ್ ಆಗುತ್ತೆ ಚೆಕ್ಕಿನ್ಗೆ ಅಂತ ಹೇಳಿ ನಾವೆಲ್ಲೂ ಕಾರ್ನ ನಿಲ್ಲಿಸಲಿಲ್ಲ, ಹಾಗೆ ಮೂವ್ ಮಾಡ್ಕೊಂಡು ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಟೆಂಪಲ್ ಕೂಡ ತುಂಬ ದೊಡ್ಡದಾಗಿ ತುಂಬಾ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕೂಡ. ಖುಷಿ ಆಗ್ತಾಯಿತ್ತು ನನಗೆ ನೋಡಿದ ತಕ್ಷಣ. ಕೇರಳ ಬಾರ್ಡ್ರ್ ರೀಚ್ ಆಗಿದ ತಕ್ಷಣ ಫಸ್ಟ್ ಟೈಮ್ ನಮಗೆ ಅದು ಸಿಗುತ್ತೆ. ನೋಡ್ತಾ ಇರ್ಬೋದು, ದ ಹೀವಾ ರೆಸಾರ್ಟ್ ಬೋರ್ಡ್ ಕಾಣಿಸ್ತಾ ಇದೆ. ಫುಲ್ಲು ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ಫಸ್ಟ್ ಟೈಮ್ ನಾನು ಇಷ್ಟು ಚಿಕ್ಕದಾಗಿ ರೆಸಾರ್ಟ್ ಬೋರ್ಡನ್ನು ನೋಡಿದ್ದು. ಆ್ಯಂಡ್ ನಮ್ಮದಿರೋದು ಫುಲ್ಲು ಪೀಕಲ್ಲಿ, ಅಂದರೆ ಬೆಟ್ಟದ ಮೇಲೆ ನಮ್ಮದಿದ್ದು. ರೋಡ್ ತುಂಬಾ ಕಂಜೆಸ್ಟೆಡು ಆ್ಯಂಡ್ ತುಂಬಾ ಹೈಟಲ್ಲಿತ್ತು ಪ್ಲೇಸ್ ಅಂತೂ. ಬೆಟ್ಟದ ಮೇಲೆ ಇರೋದು ರೆಸಾರ್ಟು ತುಂಬಾ ಚೆನ್ನಾಗಿತ್ತು. ಹೋಗುವಾಗ ನನಗನ್ನಿಸ್ತಾ ಇತ್ತು, ರೋಡ್ ಇಷ್ಟು ಚಿಕ್ಕದಾಗಿದೆ, ಇಷ್ಟು ಹೈಟ್ ಇದೆ, ಅಲ್ಲಿ ಹೆಂಗಿರುತ್ತೋ ಅಂತ. ಯಾಕಂದರೆ ನಾವಿದೇ ಫಸ್ಟ್ ಟೈಮ್ ನಾವು ಫುಲ್ಲು ಪೀಕಲ್ಲಿ ನಾವು ರೆಸಾರ್ಟ್ನ ಬುಕ್ ಮಾಡ್ಕೊಂಡಿದ್ದು. ಫೈನಲಿ ನಾವು ಬಂದ್ವಿ ರೆಸಾರ್ಟ್ಗೆ. ಇದೇ ರೆಸಾರ್ಟಲ್ಲಿ ನಾವು ಇನ್ನೂ 2 days ಇಲ್ಲೇ ಸ್ಟೇ ಮಾಡ್ತೀವಿ. ಇನ್ನು ನಮ್ಮ 2 days ಈ ರೆಸಾರ್ಟಲ್ಲೇ ನಾವು ಟೈಮ್ನ ಸ್ಪೆಂಡ್ ಮಾಡ್ತೀವಿ. ಹೇಗಿರುತ್ತೆ, ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾನು ಈ ಬ್ಲಾಗಲ್ಲಿ ನಿಮಗೆ ಹೇಳಿ ತೋರಿಸ್ತೀನಿ. ಆ್ಯಂಡ್ ಹೋಗಿದ ತಕ್ಷಣ ಆಬ್ವಿಯಸ್ಲಿ ಚೆಕ್-ಇನ್ ಆಗುತ್ತೆ. ನಮಗೆ ನಿಜವಾಗ್ಲೂ ಚೆನ್ನಾಗಿತ್ತು, ಯಾಕಂದರೆ ವೆಲ್ಕಮ್ ಎಲ್ಲ ಮಾಡಿದ್ರು ಅವರು. ನೋಡ್ತಾ ಇರ್ಬೋದು, ಪ್ರದೀಪ್ ಕತ್ತಲ್ಲಿ ಗೊಂಬೆ ಮತ್ತು ನನಗೆಲ್ಲ ಈ ಥರದ್ದೊಂದು ಹಾರ ಥರ ಎಲ್ಲ ಹಾಕಿದ್ರು. ಅದು ಏಲಕ್ಕಿಯಿಂದ ಮಾಡಿದ್ದು, ತುಂಬಾ ಚೆನ್ನಾಗಿತ್ತು. ಹಾಗೆ ವೆಲ್ಕಮ್ ಡ್ರಿಂಕು ಕೂಡ ಕೊಟ್ಟರು, ಅದೆಲ್ಲ ತೊಗೊಂಡ್ವಿ. ಮೌರ್ಯಂಗೂ ಹಾಕಕ್ಕೆ ಹೋದ್ರು, ಬಟ್ ಮೌರ್ಯ ಏನೋ ರೆಸ್ಪಾನ್ಸ್ ಮಾಡಲಿಲ್ಲ, ಹೇಳ್ತಾ ಇದ್ದ, ನಿದ್ದೆಗಣ್ಣಲ್ಲಿದ್ನಲ್ಲ ಹಾಗಾಗಿ. ಸೊ ಹೋಗಿದ ತಕ್ಷಣ ನಮ್ಮದು ಪರ್ಸ್ನಲ್ ಇನ್ಫಾರ್ಮೇಷನ್ ಎಲ್ಲ ನಾವಲ್ಲಿ ನೋಟ್ ಮಾಡಬೇಕು. ಆಮೇಲೆ ನಮ್ಮ ಕಾರ್ನೆಲ್ಲ ಇಲ್ಲೇ ಪಾರ್ಕ್ ಮಾಡಬೇಕು. ಅವರೇ ಅವರ ಓನ್ ವೆಹಿಕಲಲ್ಲಿ ನಮ್ಮನ್ನ ರೂಮ್ ಹತ್ರ ಕರ್ಕೊಂಡೋಗಿ ಬಿಡ್ತಾರೆ. ಇದೇನು ನೋಡ್ತಿದ್ದೀರಾ, ಇದನ್ನು ನಾವು ನೆಲದ ಗುಲಾಬಿ ಅಂತ ಕರಿತಿದ್ವಿ. ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು, ಅದಾದಮೇಲೆ ನಾವು ನೋಡಲೇ ಇಲ್ಲ. ಇವಾಗಲೇ ನಾವು ನೋಡ್ತಾ ಇರೋದು. ಯಾರಾದರೂ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಹೂವುಗಳದೆಲ್ಲ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಮ್ಮ ಕಾರ್ನೆಲ್ಲ ಅಲ್ಲೇ ಪಾರ್ಕ್ ಮಾಡಿ ಅವ್ರ ವೆಹಿಕಲಲ್ಲಿ ನಮ್ಮನ್ನು ರೂಮ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಮಗ ಅಂತೂ ಫುಲ್ಲು ನಿದ್ದೆ ಮಾಡ್ಕೊಂಡು ಬಂದ. ಇಲ್ಲಿ ಖುಷಿಯಾಗಿ ಆಟ ಆಡ್ತಿದ್ದಾನೆ, ಎಂಜಾಯ್ ಮಾಡ್ತಿದ್ದಾನೆ, ಖುಷಿ ಆಯಿತು. ಸೊ ನೋಡ್ತಾ ಇರ್ಬೋದು, ಫುಲ್ಲು ಹೈಟಲ್ಲಿತ್ತು. ನಡ್ಕೊಂಡು ಹೋಗ್ತೀವಿ ಅಂತಂದರೆ ಫುಲ್ಲು ಸುಸ್ತಾಗ್ಬಿಡ್ತೀವಿ, ಅಷ್ಟು ಹೈಟಲ್ಲಿದೆ ರೂಮ್ಗಳಂತಲೇ ಹೇಳ್ಬೋದು. ಸೊ ನಮ್ಮ ರೂಮ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಬನ್ನಿ, ಹಾಗೆ ನಮ್ಮ ರೂಮ್ ಹೇಗಿರುತ್ತೆ ನಾನು ತೋರಿಸ್ತೀನಿ.
ನಾವೆಲ್ಲ ಆನ್ಲೈನಲ್ಲಿ ನೋಡಿರ್ತೀವಿ, ಗೂಗಲ್ಸಲ್ಲಿ ಫೋಟೋಸ್ ಎಲ್ಲ ಚೆಕ್ ಮಾಡಿ ಆಮೇಲೆ ನಾವು ರೂಮ್ನೆಲ್ಲ ಬುಕ್ ಮಾಡ್ತೀವಿ. ನಮ್ಗೆ ನಿಜವಾಗ್ಲೂ ರೂಮ್ ಹೆಂಗಿರುತ್ತೆ ಅಂತ ಅಲ್ಲಿ ಹೋದಾಗಲೇ ಗೊತ್ತಾಗುತ್ತೆ, ಚೆನ್ನಾಗಿದೆಯಾ ದೊಡ್ಡದಾಗಿದೆಯಾ ಏನೋ ಅಂತ ಹೇಳಿ. ಸೊ ಓಕೆ ಅಂತ ಅನ್ನಿಸ್ತು ರೂಮ್ ನನಗೆ ನೋಡಿದ ತಕ್ಷಣವೇ. ಬನ್ನಿ ನಿಮ್ಮನ್ನೂ ಕರ್ಕೊಂಡು ಹೋಗಿ ತೋರಿಸ್ತೀನಿ ಹೇಗೆ ಅನಿಸ್ತು ಅಂತ, ನೀವು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಹೋಗಿದ ತಕ್ಷಣವೇ ಲಗೇಜೆಲ್ಲ ಇಲ್ಲಿ ಡಂಪ್ ಮಾಡಿದ್ವಿ ನಾವು, ಅದಕ್ಕೆ ಅಂತಲೇ ಸ್ವಲ್ಪ ಹ್ಯಾಂಗರ್ ಎಲ್ಲ ಕೊಟ್ಟಿದ್ರು ಇಲ್ಲಿ. ಸೊ ನಾವಲ್ಲೆಲ್ಲ ಏನೂ ಹಾಕಲಿಲ್ಲ, ನಮ್ಮ ಲಗೇಜಲ್ಲೇ ನಾವು ಅದನ್ನು ಅಲ್ಲೇ ಇಟ್ಕೊಂಡಿದ್ವಿ. ಆ್ಯಂಡ್ ವಾಶ್ರೂಮ್ ಇದೆ, ಫಸ್ಟ್ ಟೈಮ್ ಹೋಗಿದ ತಕ್ಷಣವೇ ವಾಶ್ರೂಮ್ ಇದೆ. ಹಾಗೆ ಲಂಚ್ ಟೈಮ್ ಆಗಿತ್ತು, ಲಂಚನ್ನೆಲ್ಲ ನಾವು ರೂಮ್ಗೆ ತರಿಸ್ಕೊಂಡಿದ್ವಿ. ಫ್ರೈಡ್ ರೈಸ್ ಅಷ್ಟೇ ತರಿಸ್ಕೊಂಡಿದ್ವಿ, ಯಾಕೆಂದರೆ ಆನ್ ದ ವೇ ಎಲ್ಲ ತಿನ್ಕೊಂಡು ಬಂದಿದ್ವಿ. ಹಾಗಾಗಿ ಫ್ರೈಡ್ ರೈಸ್ ಅಷ್ಟೇ ತಿಂದ್ಕೊಂಡಿದ್ದು ನಾವು. ಹಾಗೆ ನಾವು ನೈಟಲ್ಲಿ ಫೈರ್ ಕ್ಯಾಂಪ್ ಇತ್ತು, ಮ್ಯೂಸಿಕ್ ಇತ್ತು, ತುಂಬಾ ಚೆನ್ನಾಗಿತ್ತು. ಅದನ್ನೆಲ್ಲ ಹೋಗೋಣ ನೋಡೋಕ್ಕೆ ಅಂತ ಹೇಳಿ ಹೋದ್ವಿ. ಅದಿದ್ದು ಆ್ಯಕ್ಚುಲಿ 8 ಸ್ಟಾರ್ಟ್ ಆಗೋದು, ಬಿಫೋರೆಲ್ಲ ಏನು ಸ್ಟಾರ್ಟ್ ಆಗೋಲ್ಲ. 8 9:30ವರೆಗೂ ಇರುತ್ತೆ ಫೈರ್ ಕ್ಯಾಂಪ್. ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ, ಏನು ಲೈಟಿಂಗ್ಸ್ ಕಲರ್ಫುಲ್ ಆಗಿದೆ ಅಂತ ಹೇಳಿ. ಸಕ್ಕತ್ತಾಗಿತ್ತು. ನಾವಂತೂ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ವಿ. ಒಳ್ಳೊಳ್ಳೆ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡ್ತಾಯಿದ್ರು. ಬಟ್ ಅದನ್ನು ಯಾವುದು ವೀಡಿಯೋದಲ್ಲಿ ಹಾಕೋಕ್ಕಾಗಲ್ಲ, ಯಾಕೆ ಅಂತ ಹೇಳಿದರೆ ಕಾಪಿ ರೈಟಿಂಗ್ ಬರುತ್ತೆ. ಹಾಗಾಗಿ ವೀಡಿಯೋಸ್ ಎಲ್ಲ ಯಾವುದು ಕೂಡ ಹಾಕಲಿಲ್ಲ. ಹಾಗೆ ನಿಮ್ಮ ಹಿಂದೆ ಕಾಣ್ತಾ ಇರ್ಬೋದು ಟ್ರೀ ಹೌಸು. ಅಲ್ಲಿ ಕೂಡ ನಮಗೆ ಬರ್ತ್ಡೇ ಆ್ಯನಿವರ್ಸರಿ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಸ್ಪೆಷಲ್ ಈವೆಂಟ್ ಏನೇ ಇತ್ತು ನಮ್ಮದು ಅಂತ ಹೇಳಿದ್ರು ಕೂಡ ಅಲ್ಲಿ ನಮಗೆ ಆ ಥರ ಕ್ಯಾಂಡಲ್ ಲೈಟ್ ಎಲ್ಲ ಡಿನ್ನರ್ ಆ ಥರ ಎಲ್ಲ ಪ್ರಿಫರ್ ಮಾಡಿಕೊಡ್ತಾರೆ. ರೂಮ್ಗೂ ಕೂಡ ನಾವು ಮಾಡಿಸ್ಕೊಡ್ತಾರೆ. ನಾವು ಕೇಳಿದ್ವಿ, ನಮಗೂ ಬೇಕಿತ್ತು ಎಂಜಾಯ್ ಮಾಡೋಣ ಅಂತ ಹೇಳಿ. ನನ್ನ ಮಗಳಿಗೆ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಬಟ್ ಬಿಫೋರ್ ಬುಕ್ ಮಾಡ್ಕೊಬೇಕಾಗಿತ್ತು, ಬೇರೆ ಯಾರೋ ಬುಕ್ ಮಾಡ್ಕೊಂಬಿಟ್ಟಿದ್ರು. ಹಾಗಾಗಿ ನಮಗೆ 2 ನೈಟ್ಸ್ ಕೂಡ ನಮಗೆಲ್ಲ ಸಿಗಲಿಲ್ಲ. ಸೊ ಅದೊಂದು ಡಿಸಪಾಯಿಂಟ್ ಆಯಿತು. ನೆಕ್ಸ್ಟ್ ಟೈಮ್ ಏನಾದರೂ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತಲೇ ಅಂದ್ಕೊಂಡಿದ್ವಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದೆ ನಾನು ಫೈರ್ ಕ್ಯಾಂಪನ್ನೆಲ್ಲ. ಇದನ್ನೆಲ್ಲ ನಾವು ಮುಗಿಸ್ಕೊಂಡು ಡಿನ್ನರ್ಗೆ ಹೋಗೋಣ ಅಂತ ಹೇಳಿ ಹೋದ್ವಿ. 9 ಆಗಿತ್ತು. ಸೊ ಡೈನಿಂಗ್ ಹಾಲ್ ನೋಡ್ತಾ ಇರ್ಬೋದು. ಸೊ ನನ್ನ ಮಗನಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾನೆ. ಅವರು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿಸ್ತಾಯಿದ್ರು ಮಕ್ಕಳನ್ನೆಲ್ಲ ಅಂತಲೇ ಹೇಳ್ಬೋದು. ತೋರಿಸ್ತೀನಿ ನಿಮಗೆ ಡೈನಿಂಗ್ ಹಾಲ್ ಹೇಗಿರುತ್ತೆ, ಫುಡ್ಡೆಲ್ಲ ಹೇಗಿರುತ್ತೆ ಅಂತ. ನಾನು ಲಾಸ್ಟ್ ಟೈಮ್ ನಾನು ರೆಸಾರ್ಟ್ಗೆ ಹೋದಾಗ ಅದನ್ನು ಕೂಡ ವೀಡಿಯೋ ಎಲ್ಲ ಮಾಡಿದ್ದೆ, ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ನೀವೆಲ್ಲ ತುಂಬ ಜನ ನೋಡಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಈ ರೆಸಾರ್ಟ್ ತುಂಬಾ ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಆಮೇಲೆ ಹೇಳ್ತೀನಿ ಯಾಕೆ ಅಂತ ಹೇಳಿ. ಸೊ ನೋಡ್ತಾ ಇರ್ಬೋದು, ಇದೆಲ್ಲ ನಮಗೆ ಡಿನ್ನರ್ಗೆ ಅಂತ ಪ್ರಿಪೇರ್ ಆಗಿದೆ. ಬೊಫೆಟ್ ಇದು. ಸೊ ನಾವು ಬೊಫೆಟನ್ನು ಪ್ರಿಫರ್ ಮಾಡ್ತು ಅಂದರೆ ಈ ಥರ ಇರುತ್ತೆ. ನಾವೇ ಹೋಗಿ ನಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿ ನಾವು ಸೆಲೆಕ್ಟ್ ಮಾಡಿ ಫುಡ್ಡನ್ನು ತೊಗೋಬೋದು. ನಮಗೆ ಇದು ಬೇಡ ಅಲ್ಲ ಕಟ್ಟಬೇಕು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ನಮಗೆ
ನಮಗೆ ಕೆಲವೊಂದು ರೆಸಿಪೀಸ್ ನಮ್ಗೆ ಇದೇ ಬೇಕು ಅಂತ ಹೇಳಿದ್ರೆ ಫುಡ್ ಅದನ್ನು ಕೂಡ ಅವರು ಪ್ರಿಪೇರ್ ಮಾಡ್ತಾರೆ. ಬಟ್ ಎಲ್ಲದಕ್ಕೂ ಸಪ್ರೇಟ್ ಚಾರ್ಜಸ್ ಆಗಿರುತ್ತೆ. ಸೊ ಇನ್ನು ಯಾರೂ ಬಂದಿರಲಿಲ್ಲ, ಹಾಗಾಗಿ ಫುಲ್ ಖಾಲಿ ಇತ್ತು. ನಾವೇ ಫಸ್ಟ್ ಹೋಗಿದ್ದು. ಆ್ಯಂಡ್ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಇದು ಬ್ರೇಕ್ಫಾಸ್ಟ್ಗೂ ಅಷ್ಟೇ ಫ್ರೂಟ್ಸಿಂದ ಹಿಡಿದು ಬ್ರೆಡ್ ಎಲ್ಲ ಥರ ಇರುತ್ತೆ. ವೆರೈಟೀಸ್ ಆಫ್ ಫುಡ್ ಕೂಡ ಇರುತ್ತೆ ನಮಗೆ ಅಲ್ಲಿ. ನಮ್ಗೆ ಯಾವ್ದು ಬೇಕು ನಾವು ಅದನ್ನು ಚೂಸ್ ಮಾಡ್ಕೊಬೋದು. ಇದಂತೂ ಫುಲ್ ಕಾಂಪ್ಲಿಮೆಂಟ್ರಿ ಇರುತ್ತೆ. ಸೊ ಫುಲ್ ಫ್ರೀಯಾಗಿ ಸಿಗುತ್ತೆ. ಬಫೆಟಲ್ಲಿ ಮತ್ತು ಈ ಥರ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟಲ್ಲಿ ಕೂಡ ನಮಗೆ ಎಷ್ಟು ಬೇಕಾದ್ರೂ ತಿನ್ಬೋದು. ಸೊ ಅದಕ್ಕೇನು ರಿಸ್ಟ್ರಿಕ್ಷನ್ನೇ ಇರಲ್ಲ, ಕಂಡೀಷನ್ ಇರಲ್ಲ. ಹಲ್ಲ ಕಟ್ ಅಂತ ಹೇಳಿದ್ರೆ ನಿಮ್ಗೆ ಯೂಶ್ವಲಿ ಗೊತ್ತಿರುತ್ತೆ, ರೆಸ್ಟೋರೆಂಟ್ಗೆ ಹೋಟೆಲ್ಗೆ ಹೋದಾಗ ಒಂದು ಪ್ಲೇಟ್ ವೈಸ್ ಎಲ್ಲ ಕೊಡ್ತಾರಲ್ಲ, ಆ ಥರ ಇರುತ್ತೆ ಅದು. ನಾನು ಕೇರಳಕ್ಕೆ ಬಂದಿದ್ದೀನಲ್ವ, ಕೇರಳ ಸ್ಟೈಲ್ ಫುಡ್ ಏನಾರು ಇರುತ್ತಾ ಅಥವಾ ಕೇರಳ ರೈಸ್ ಎಲ್ಲ ಇರುತ್ತಾ ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಸೊ ನೋಡ್ತಾ ಇರ್ಬೋದು ಪುಟ್ಟು, ಇದು ಮಾತ್ರ ನನಗೆ ಅಲ್ಲಿ ಬ್ರೇಕ್ಫಾಸ್ಟಲ್ಲಿ ಒಂದಿನ ಮಾತ್ರ ಸಿಕ್ತು. ನನಗೆ ಬಾಲ್ಡ್ ರೈಸ್ ಎಲ್ಲ ಕೇಳಿದೆ ನಾನು, ಯಾಕಂದರೆ ಕೇರಳದಲ್ಲಿ ತುಂಬಾ ಫೇಮಸ್ ಅಲ್ವಾ ಅದು. ಸೊ ಸಿಗಲಿಲ್ಲ ಅಂತ ನಂಗೆ ತುಂಬಾ ಡಿಸಪಾಯಿಂಟ್ ಆಯಿತು. ನಾನು ಅದನ್ನು ಟೇಸ್ಟ್ ಮಾಡಬೇಕಂತ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ. ಆ್ಯಂಡ್ ಲಂಚ್ಗಂತೂ ಔಟ್ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನನಗೆ ಕೇರಳ ಬಾಯ್ಲ್ಡ್ ರೈಸ್ ಸಿಗಲಿಲ್ವಲ್ಲ, ಸೊ ಔಟ್ಸೈಡ್ ಸಿಗುತ್ತೆ ಅಂತ ಹೇಳಿ ಲಂಚಿಗೆ ಅಂತ ನಾವಿಲ್ಲಿ ಬಂದ್ವಿ. ನಾವು ಇಲ್ಲಿ ಬಂದಾಗಲೇ ಆಲ್ಮೋಸ್ಟ್ 3:30 ಆಗಿತ್ತು. ತುಂಬಾ ಚೆನ್ನಾಗಿತ್ತು ಫುಡ್ ಇಲ್ಲಿ ಅಂತಲೇ ಹೇಳ್ಬೋದು. ಇದು ಕೂಡ ವಯನಾಡಲ್ಲೇ ಇರುವಂಥದ್ದು ಒಂದು ರೆಸ್ಟೋರೆಂಟು. ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ರೆಸ್ಟೋರೆಂಟ್ ಹೇಗಿತ್ತು ಅಂತ ಹೇಳಿ. ಓಲನ್ ಅಂತ ಹೇಳಿ ಹೋಟೆಲ್ ನೇಮು, ಅಂದರೆ ಈ ರೆಸ್ಟೋರೆಂಟ್ ನೇಮು. ಅದು ಆ್ಯನಿವರ್ಸರಿ ಏನೋ ಇತ್ತಂತೆ, 1 ಇಯರ್ ಆ್ಯನಿವರ್ಸರಿ ಏನೋ ಇತ್ತಂತೆ. ಸೊ ಹಂಗಾಗಿ ಫುಲ್ ಡೆಕೋರೇಟ್ ಎಲ್ಲ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು, ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ಈ ರೆಸ್ಟೋರೆಂಟ್. ಸೊ ಬನ್ನಿ ಒಳಗೆ ಹೇಗಿದೆ ಅಂತ ನಾನು ಇವಾಗ ತೋರಿಸ್ತೀನಿ. ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಫುಲ್ ಡೆಕೋರೇಷನ್ ಮಾಡಿದರೆ ಆ್ಯನಿವರ್ಸರಿ ಅಂತ ಹೇಳ್ಬಿಟ್ಟು ಚೆನ್ನಾಗಿತ್ತು, ತುಂಬ ದೊಡ್ಡದಾಗಿತ್ತು. ಆ್ಯಂಡ್ ಇಲ್ಲಿ ನಮಗೆ ತುಂಬಾ ಖುಷಿಯಾಗಿದೆ. ನಾನು ಕರ್ನಾಟಕದವರು, ಅಂದರೆ ನಮ್ಮ ಬೆಂಗಳೂರು ಹತ್ರ ಇರುವ ಶೃಂಗೇರಿ ಹುಡುಗಿ ನಮ್ಮ ಸಿಕ್ಕಿ ಸಂಜನ ಅಂತೇಳಿ ಅದು ನೋಡ್ಕೊಂಡು ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು, ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು. ಹ್ಯಾಪಿ ಬೇಬಿ, ಹ್ಯಾಪಿ ಹ್ಯಾಪಿನಾ? ಈಗೇನು ನಿಮಗೆ ಕಾಣಿಸ್ತಾ ಇದೆ ಇದು ಜ್ಯೂಸ್ ಅಥವಾ ವಾಟರ್ ಅಂತ ಏನಾದರೂ ಗೊತ್ತಾಗ್ತಿದೆ? ಏನಾದರೂ ಗೊತ್ತಾದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ರೆಸ್ಟೋರೆಂಟ್ ಒಳಗೆ ಹೋಗಿದ ತಕ್ಷಣ ಎಲ್ಲ ಟೇಬಲ್ ಮೇಲೆ ಇದ್ದಿತ್ತು. ನಾನು ಅಂದ್ಕೊಂಡೆ ಆ್ಯನಿವರ್ಸರಿಗೆ ಕಾಂಪ್ಲಿಮೆಂಟ್ರಿ ಏನೋ ಕೊಡ್ತಿದ್ದಾರೆ ಜ್ಯೂಸ್ ಅಂತ ಅಂದ್ಕೊಂಡೆ. ಖಂಡಿತ ಅಲ್ಲ, ಅದು ಬಂದು ಯಾವುದೋ ಬೇರಂತೆ, ಬೇರ್ದು ನೀರನ್ನು ಎಲ್ಲರಿಗೂ ಕೊಡ್ತಾರೆ. ಅದು ಹಾಟ್ ವಾಟರು. ಸೊ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತೆಲ್ಲ ಏನೋ ಅಂದ್ಕೊಂಡೆ. ಏನೂ ಇಲ್ಲ, ನಾರ್ಮಲ್ ವಾಟ್ರ್ ಥರನೇ ಇತ್ತು. ಬಟ್ ಕಲರ್ ಮಾತ್ರ ಚೇಂಜ್ ಆಗಿತ್ತು. ನಾನು ಫಸ್ಟೇ ತೋರಿಸಿದ್ನಲ್ಲ ಅದೇ ಹುಡುಗಿ ಸಂಜನಾ ಅಂತ, ಬೆಂಗಳೂರು ಹುಡುಗಿ, ಕನ್ನಡದ ಹುಡುಗಿ. ನನಗೆ ತುಂಬಾ ಖುಷಿ ಆಯಿತು. 2 ಡೇಸಿಂದ ಕನ್ನಡದಲ್ಲಿ ಯಾರೂ ಮಾತಾಡಿರಲಿಲ್ಲ. ಹುಡುಗಿ ಸಿಕ್ಕಿದಂಗೆ ತುಂಬಾ ಖುಷಿ ಆಯಿತು. ಪ್ರದೀಪ್ ಈ ಥರ ಮೀಲ್ಸ್ ತೊಗೊಂಡ್ರು ಕೇರಳ ಸ್ಟೈಲ್ದೆ. ನೋಡ್ತಾ ಇರ್ಬೋದು ಬಾಯ್ಲ್ಡ್ ರೈಸ್ ಬರ್ತಾ ಇದೆ. ಚೆನ್ನಾಗಿ ಅನಿಸುತ್ತೆ. ನಂಗೆ ತುಂಬಾ ಖುಷಿ ಆಯಿತು ಬಾಯ್ಲ್ಡ್ ರೈಸ್ ಎಲ್ಲ ಟೇಸ್ಟ್ ಮಾಡಿದ್ದು. ಸೊ ಅಲ್ಲೂ ಅಷ್ಟೇ ನಾವೆಲ್ಲ ಬಾಳೆಲ್ಲ ಊಟ ಹಾಕ್ತೀವಲ್ಲ ಅದೇ ಥರ ಊಟ ಎಲ್ಲ ಹಾಕ್ತಾರೆ. ಬಟ್ ನಾನು ಮಾತ್ರ ಬಾಯ್ಲ್ಡ್ ರೈಸ್ ಮತ್ತು ಫಿಶ್ ಕರಿ ತೊಗೊಂಡಿದ್ದೆ. ಆ್ಯಂಡ್ ಫಿಶ್ ಫ್ಲಾಟರ್ ತೊಗೊಂಡಿದ್ವಿ. 5 ಟೈಪ್ಸ್ ಫಿಶ್ ಇದೆ. ಇಲ್ಲಿ ಗೊತ್ತಾಗ್ತಿಲ್ಲ, ಎಲ್ಲ ಒಂದೇ ಥರ ಕಾಣಿಸ್ತಿದೆ. ಟೇಸ್ಟ್ ವೈಸ್ ಮಾಡಿದಾಗ ಗೊತ್ತಾಗುತ್ತೆ ನಮಗೆ. ಮಗಳು ಕೇಕ್ ಮುಂದೆ ಕುತ್ಕೊಂಡು ಎಷ್ಟೊಂದು ಎಂಜಾಯ್ ಮಾಡ್ತಿದ್ದಾಳೆ, ಎಷ್ಟೊಂದು ಖುಷಿ ಪಡ್ತಿದ್ದಾಳೆ ಅಲ್ವಾ. ಆ ಖುಷಿ ನೋಡ್ತಿದ್ರೆ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ಲು ನನ್ನ ಮಗಳು ಡಿಮ್ಯಾಂಡ್ ಮೇರೆಗೆ ಇನ್ನೊಂದು ಸಲ ಅವಳು ಬರ್ಡೇ ಸೆಲೆಬ್ರೇಟ್ ಆಗ್ತಿದೆ ಅಂತ.
ಇವಾಗ ಯಾಕೆ ಕೇಕ್ ಕಟ್ ಮಾಡಿಸ್ತಿದ್ದೀವಿ ಅಂತ ಹೇಳಿದ್ರೆ, ನನ್ನ ಮಗನ ಬರ್ತಡೇಲಿ ಕೂಡ ಅವ್ನ ಬರ್ತಡೇ ಆದ ನೆಕ್ಸ್ಟ್ ಡೇಗೆ ನಾವು ರೆಸಾರ್ಟ್ಗೆ ಹೋಗಿದ್ವಿ. ಅಲ್ಲೂ ಕೂಡ ನನ್ನ ಮಗ ಎಂಜಾಯ್ ಮಾಡಲಿ ಅಂತ ಹೇಳಿ ಕೇಕ್ ಕಟ್ ಮಾಡಿದ್ವಿ. ಆಗ ನನ್ನ ಮಗಳು ಹೇಳಿದ್ಲು ನನಗೂ ಕೂಡ ರೆಸಾರ್ಟಿಗೆ ಕರ್ಕೊಂಡೋಗಿ ನನ್ನ ಬರ್ಡೇ ಟೈಮಲ್ಲಿ ಕೇಕ್ ಕಟ್ ಮಾಡಬೇಕು ಅಂತ. ಬಟ್ ಅವಳದು ನನ್ನ ಮಗಂದು ಜನವರಿಗೆ 9 ಫೆಬ್ರವರಿ ಇರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಅಂತ ಹೋಗೋಕ್ಕಾಗಲಿಲ್ಲ. ಸೊ ಈಗ ಬಂದಿದ್ವಲ್ಲ, ಅವಳೇ ಕೂಡ ನೆನಪು ಮಾಡಿದ್ಲು. ಓಕೆ ಆಯಿತು, ನನ್ನ ಮಗಳು ಎಂಜಾಯ್ ಮಾಡಲಿ ಅಂತ ಹೇಳಿ ಮಾಡಿದ್ವಿ. ಸೊ ಕೇಕೆಲ್ಲ ಕಟ್ ಮಾಡಿ ಆದಮೇಲೆ ಇನ್ನು ಅಷ್ಟೊಂದೆಲ್ಲ ಕೇಕ್ ಇತ್ತಲ್ಲ, ಅದನ್ನೆಲ್ಲ ಏನು ಮಾಡೋದು ಇಟ್ಕೊಂಡು ಅಂತೇಳಿ ನಾವು ಕೂಡ ಎಲ್ಲರಿಗೂ ಕೊಡ್ತಾಯಿದ್ವಿ. ಆ್ಯಂಡ್ ಅಲ್ಲಿದ್ದವ್ರಿಗೆ ಮತ್ತು ಸ್ಟಾಫಿಗೆಲ್ಲ ಕೊಟ್ವಿ. ತುಂಬಾ ಖುಷಿ ಪಡ್ತಾಯಿದ್ರು ಅವರೆಲ್ಲ. ನಮಗಂತೂ ಖುಷಿ ಆಯಿತು. ನನಗೆ ಇನ್ನೂ ಸ್ವಲ್ಪ ಖುಷಿ ಆಗ್ತಾಯಿತ್ತು. ಬರ್ಡೇ ಯಾವತ್ತೂ ಸೆಲೆಬ್ರೇಟ್ ಮಾಡಿದ್ದೀವಿ, ಅವರೆಲ್ಲ ಈಗ ವಿಶ್ ಮಾಡ್ತಿದ್ರು, ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತಾಯಿತ್ತು ಕೇಳೋದಕ್ಕೆ. ಸೊ ಬರ್ಡೇಗಿಂತ ಇವಾಗ ನನ್ನ ಮಗಳು ಖುಷಿಯಾಗಿದ್ಲು ಅಂತಲೇ ಅನ್ಬೋದು. ಬರ್ಡೇಲಿ ಒಂಥರ ಎಂಜಾಯ್ ಮಾಡಲು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಲು. ಬಟ್ ಇಲ್ಲೂ ಕೂಡ 2 ಸಲ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ಖುಷಿ ಪಡ್ತಿದ್ದಾಳೆ. ಏನಿದ್ರು ನಾವು ನಿಮಗೆ ಗೇಮ್ ಝೋನ್ ಹೇಗಿದೆ ಅನ್ನೋದನ್ನು ತೋರಿಸ್ಬೇಕು. ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಹಾಗೆ ನಾವು ಕೇಕನ್ನೆಲ್ಲ ಎಲ್ಲರಿಗೂ ಕೊಟ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು, ಹೈವಾ ರೆಸಾರ್ಟ್ ಹೇಗಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ.